ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಇದೆಲ್ಲ ನಾವು ಮಾಡ್ಕೊಂಡಿರೋ ತಪ್ಪು. ಅದಕ್ಕೆ ನಾವು ಶಿಕ್ಷೆನೂ ಅನುಭವಿಸ್ತಾ ಇದ್ದೀವಿ. ಆದಷ್ಟು ಬೇಗ ನೀನು ನಂದನವ್ರ ಹೆಂಡತಿ ಆಗ್ಬೇಕು. ಆಗ್ಲೇ ಈ ತಪ್ಪೆಲ್ಲ ಸರಿ ಹೋಗೋದು. ಇದು ಬರೀ ನನ್ನ ನಿರ್ಧಾರ ಅಲ್ಲ. ನೀನು ಆ ದ್ಯಾವ್ರನ್ನ ಕೇಳಿದ್ರು ಆ ದ್ಯಾವ್ರ ನಿರ್ಧಾರನೂ ಇದೇ ಆಗಿರ್ತೈತೆ. ಆಯ್ತು, ನೀನು ಹೇಳ್ತಿರೋದೇ ಸರಿ ಅನ್ಕೊಳ್ಳೋಣ. ನಾನೇ ನಂದನವ್ರ ಹೆಂಡತಿ ಆಗ್ತೀನಿ. ಆದ್ರೆ ಇದರಿಂದ ತಾಳಿಗೆ ಏನ್ ಬೆಲೆ ಕೊಟ್ಟಂಗೆ ಆಗ್ತಿದೆ ಪೂರ್ವಿ. ನಮ್ಮ ಸಂಸ್ಕೃತಿಲಿ ಮದುವೆಗೆ ಎಷ್ಟೊಂದು ಗೌರವ ಐತೆ. ಅದ್ರಲ್ಲೂ ಮದುವೆಲಿ ಎಲ್ಲ ಶಾಸ್ತ್ರಕ್ಕಿಂತ ಮುಖ್ಯ ತಾಳಿ ಶಾಸ್ತ್ರ. ಬರೀ ನಾಂದಿ ಅಷ್ಟೇ ನಡೆದ್ರೆ ಮದುವೆ ಆಗಕ್ಕಿಲ್ಲ. ಹಣೆಗೆ ಸಿಂಧೂರ ಇಟ್ರು ಮದುವೆ ಅನ್ಸ್ಕೊಳಕ್ಕಿಲ್ಲ ಕಣೆ. ಸಪ್ತಪದಿ ತುಳ್ದಿದ ತಕ್ಷಣ ಅದು ಪೂರ್ತಿ ಮದ್ವೆ ಆಗಕ್ಕಿಲ್ಲ. ಒಬ್ಬ ಹುಡುಗ ಒಂದು ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರೇನೆ ನಿಜವಾದ ಮದ್ವೆ. ಆ ಮದ್ವೆ ನಿನ್ಗೂ ನಂದನವ್ರಿಗೂ ನಡೆದೋಗೈತೆ ಅಂದ್ಮೇಲೆ ನಾನೀಗ 3 ಆಗೋದೆ ಕಣೆ. ನಂದನವ್ರ ಹೆಂಡತಿ ಅನ್ನೋ ಸ್ಥಾನ ಈಗ ನಿಂದು. ಅದನ್ನ ನೀನ್ ಬಿಟ್ಕೊಟ್ಬಿಟ್ರೆ ತಾಳಿಗೆ ಏನೇ ಬೆಲೆ ಕೊಟ್ಟಂಗಾಗ್ತೈತೆ. ಅವಮಾನ ಮಾಡ್ದಂಗಲ್ವಾ? ಅಕ್ಕ, ಈ ತರದ ಮಾತುಗಳನ್ನ ಆಡಿ ನನ್ನನ್ನ ಕಟ್ ಹಾಕಕ್ ನೋಡ್ಬೇಡ ಕಣೆ. ನನ್ ಕಟ್ ಹಾಕ್ತಿಲ್ಲ ಪೂರ್ವಿ. ನಂದನವ್ರು ಕಟ್ಟಿರೋ ತಾಳಿಗೆ ಬೆಲೆ ಕೊಡು ಅಂತ ಹೇಳ್ತಿದ್ದೀನಿ. ನೀನ್ ಹೇಳ್ಬೋದು ಈ ವಿಷಯ ನನ್ಗೆ ನಿನ್ಗೆ ಅಷ್ಟೇ ಹೋಗ್ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ನಮ್ಮಲ್ಲೇ ಇರ್ಲಿ ಅಂತ. ಆದ್ರೆ ನಮ್ಮ ಆತ್ಮಸಾಕ್ಷಿಗೆ ಗೊತ್ತಲ್ವಾ ಪೂರ್ವಿ? ಆತ್ಮಸಾಕ್ಷಿ ಮುಂದೆ ಅಪರಾಧಿಯಾಗಿ ಬಾಳಕ್ಕಿಂತ ನರ್ಕ ಬೇರೆ. ಅನ್ನೋ ಭಾವನೆ ಬರಕ್ಕಿಲ್ಲ. ನಂದನವರು ಫೋನ್ ಮಾಡ್ತಿದ್ದಾರೆ. ಹಲೋ ಪದ್ಮಿನಿ, ಎಲ್ಲಿದ್ಯಾ ನೀನು? ನಿನ್ನ ಹತ್ರ ಮಾತಾಡ್ಬೇಕಂತ ಹೇಳಿದ್ದೆ ತಾನೆ? ಪೂರ್ವಿನೂ ಮನೇಲಿಲ್ಲ. ಚಂಚನಾಥ್ಗೆ ಹೇಳಿದ್ರು ಪೂರ್ವಿ ಮನೆ ಬಿಟ್ಟು ಹೋದಂತೆ. ನಾವಿಬ್ರು ದೇವಸ್ಥಾನದಲ್ಲೇ ಇದ್ದೀವಿ ನಂದನವ್ರೆ. ಯಾವ ದೇವಸ್ಥಾನ? ನಾನು ಅಲ್ಲಿಗೆ ಬರ್ತೀನಿ. ನನಗೆ ಇವತ್ತೆಲ್ಲ ವಿಷಯ ಗೊತ್ತಾಗಬೇಕು. ಲೊಕೇಶನ್ ಕಳಿಸು. ಏನಂತೆ ಅಕ್ಕ? ನಂದನವ್ರಿಗೆ ಅರ್ಧ ಬರ್ಧ ವಿಷಯ ಗೊತ್ತಾಗೈತೆ. ಅವ್ರಿಗೆ ಪೂರ್ತಿ ವಿಷಯ ಗೊತ್ತಾಗ್ಬೇಕಂತೆ. ಅವ್ರು ಇಲ್ಲಿಗೆ ಬರ್ತಿದಾರಂತೆ. ಏನು? ಪೂರ್ವಿ ಹಳ್ಳಿ ಕಡೆ ಕೊಂಡವಳಂತ? ಅಯ್ಯೋ, ಅಲ್ಲಿಗೆ ಹೋದ್ರೆ ನಾವ್ ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗ್ತೈತಲ್ವಾ ಒನಸಿ? ಹೌದು ಅದಕ್ಕೆವಾ, ನಾನು ಪತ್ತಕ್ಕೆ ಫೋನ್ ಮಾಡಿ ಹೇಳ್ದೆ ಊರಾಗಿಲ್ಲ ಬೇರೆ ಕಡೆ ಇದೀವಿ, ಪೂರ್ವಿಯ ಊರಿಗೆ ಹೋಗಕ್ ಬಿಡ್ಬೇಡ ಅಂತ. ಆದ್ರೆ ಅವಳು ಹಠ ಮಾಡ್ಕೊಂಡು ಹೊಂಟವಳಂತೆ. ಹಠ ಮಾಡ್ಕೊಂಡು ಹೊಂಟವಳ? ಅಂತದೇನಾಗಿರ್ಬೋದು? ಅದು ಏಟಂದ್ರೂ ಬೀಗ್ರು ಮನೆಯಾಗೆ ಸ್ಯಾನೆ ದಿನ ಉಳ್ಕೊಳ್ಳೋಕೆ ಹಿಂಸೆ ಅಲ್ವಾ? ಪಾಪ ಅದಕ್ಕೆವ್ವ ಪೂರ್ವಿ, ಅದಕ್ಕೆ ಹೊಂಟವಳೆ. ಏನಾದರೂ ಪೂರ್ವಿ ಮಾತ್ರ ಹಳ್ಳಿ ಕಡೆಗೆ ಹೋಗಂಗಿಲ್ಲ ಕಣವ. ಹೋದ್ರೆ ಆಮೇಲೆ ಎಲ್ಲ ವಿಷಯ ಗೊತ್ತಾಗ್ತೈತೆ. ಪೂರ್ವಿಗೆ ಗೊತ್ತಾದರೆ ಪದ್ದು ಗೊತ್ತಾಗ್ತೈತೆ. ಪಾಪ ಮಗಿ ಅವಳ ಮದುವೆಯಿಂದಾಗಿ ನಾವೆಲ್ಲ ಬೀದಿಗೆ ಬಂದ್ವಿ ಅಂತ ನೊಂದ್ಕೊಳತ್ತೆ. ಆಮೇಕಿಂದೇನು ನಂದನವ್ರಿಗೆ ಅಮ್ಮಾಜಿಯವ್ರಿಗೆ ಎಲ್ರಿಗೂ ಗೊತ್ತಾಗ್ತೈತೆ. ನೋಡು, ಹಂಗಾಗದ್ ಬೇಡ. ನೀನು ಮೊದಲು ಪೂರ್ವಿಗೆ ಫೋನ್ ಮಾಡಿಕೊಡು, ನಾನು ಅವಳ ಹತ್ರ ಮಾತಾಡ್ತೀನಿ. ಫೋನ್ ಇರೋದು ಪದ್ದು ತವ. ನೀವು ಪೂರ್ವಿ ತವ ಮಾತಾಡಬೇಕು ಅಂದರೆ ಪದ್ದುಗೆ ಪೂರ್ವಿ ಸಿಗಬೇಕು ತಾನೇ? ನೀನು ಮೊದಲು ಫೋನ್ ಮಾಡ್ಕೊಡು, ಹೇಳ್ತೀನಿ. ಅಯ್ಯೋ ಅದಕ್ಕೆವಾ, ನಾನು 10 ಸಲ ಫೋನ್ ಮಾಡೀವ್ರಿ.
ಪತ್ತು ಫೋನ್ ನೋಡ್ತಾನೆ ಇಲ್ಲ ಅನ್ನಿಸ್ತೈತೆ. ಅವಳೆ ಫೋನ್ ನೋಡಿ ಮಾಡತಕ್ಕ ಹೊಸಿ ಇರಿ. ಚಾವ್ರೆ ಪೂರ್ವಿ ಮಾತ್ರ ಊರಿಗೆ ಹೋಗದೆ ಇರಲಪ್ಪ. ಅವಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ಪರಿಸ್ಥಿತಿ ಬಗ್ಗೆ ಗೊತ್ತಾಗಬಾರ್ದು. ಪೂರ್ವಿ ಅಲ್ಲಿರೋಕ್ಕಿಂತ ಇಲ್ಲಿರೋದೇ ಸರಿ ಅಂತಲೂ ಅನ್ನಿಸ್ತೈತೆ. ಆದರೆ ಇಲ್ಲಿಗೆ ಬಂದರೆ ಅವಳು ನಮ್ಮಂಗೆ ಪಾಪ ಕಷ್ಟ ಅನುಭವಿಸ್ಬೇಕಾಗ್ತೈತಲ್ವಾ? ಏನಾಗ್ತೈತೋ ಏನೋ. ಅಕ್ಕ, ನಂದನವ್ರಿಗೆ ಎಲ್ಲ ವಿಷಯನೂ ಹೇಳ್ಬೇಡ ಕಣೆ. ನೀನು ಅವ್ರಿಗೆ ಡ್ಯಾನ್ಸ್ಗೆ ಹೋಗಿರೋ ವಿಷಯ ಗೊತ್ತು ಅಂತಂದೆ ಅಲ್ವಾ? ಹಂಗಿದ್ರೆ ನೀನು ಬರೋ ಗಂಟೆ ನಾನು ಗೂಂಗಟ್ಟು ಹಾಕೊಂಡಿದ್ದು ಅಷ್ಟೇ ಅಂತ ಹೇಳಿ ಮ್ಯಾನೇಜ್ ಮಾಡೆ. ಅವ್ರಿಗೂ ಎಲ್ಲ ವಿಷಯ ಹೇಳಿ ಅವ್ರ ಖುಷಿನೂ ಹಾಳು ಮಾಡಬೇಡ ಕಣೆ. ಇಲ್ಲ ಪೂರ್ವಿ, ನಂದನವ್ರಿಗೆ ಎಲ್ಲ ಸತ್ಯ ತಿಳಿಸೋವರೆಗೂ ನಾನು ಸುಮ್ಕಿರಕ್ಕಿಲ್ಲ. ಅವ್ರನ್ನ ಗೊಂದರದಲ್ಲಿ ಸಿಲ್ಸೋಕ್ಕೆ ನನಗೂ ಇಷ್ಟ ಇಲ್ಲ ಕಣೆ. ನಂದನವ್ರಿಗೆ ನಾವಿಬ್ರು ಎಲ್ಲ ಸತ್ಯನೂ ಹೇಳೋಣ. ನಂದನವ್ರ ಸತ್ಯ ಹೇಳೋಕ್ಕೂ ಮುಂಚೆ ನಾನು ನೀನು ಒಂದು ನಿರ್ಧಾರ ತಗೋಬೇಕು ಪೂರ್ವಿ. ಇನ್ನು ಏನಕ್ಕ ನಿರ್ಧಾರ ಹತ್ತಿದ್ಯಾ? ನಾನು ನಿಂಗೆ ಅವತ್ತೇ ಹೇಳಲಿಲ್ವಾ? ನಂದನವರು ನಿನ್ನ ಸ್ವಂತ, ಅವ್ರು ಹುಟ್ಟಿರೋದೇ ನಿನಗೋಸ್ಕರ. ನೀನು ನಂದನವ್ರ ಜೊತೆಲಿ ಬಾಳೋದೇ ನ್ಯಾಯ. ಇದರಲ್ಲಿ ಎರಡನೇ ಯೋಚನೆನೇ ಬೇಡ. ಇದು ನ್ಯಾಯ ಅಲ್ಲ ಕಣೆ, ನಿನಗಾಗ್ತಿರೋ ಅನ್ಯಾಯ. ಅಕ್ಕ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಸರಿ, ಅದ್ಯಾವ್ರೇ ತೀರ್ಮಾನ ಮಾಡ್ಬಿಡ್ಲಿ. ನಂದನವ್ರ ಜೊತೆ ನೀನಿರ್ಬೇಕಾ ಇಲ್ಲ ನಾನಾ ಅಂತ ಆಗ್ಲೇ ನಿನಗೆ ಸಮಾಧಾನ ತಾನೆ? ನೋಡಕ್ಕ, ಈ ಹೂವು ಆ ಕಡೆ ಬಿದ್ದರೆ ನಂದನವ್ರ ಹೆಂಡತಿ ನೀನು ಅವ್ರ ಜೊತೆ ಇರಬೇಕು. ಅದೇ ಒಂದು ವೇಳೆ ಆ ಹೂವು ಈ ಕಡೆ ಬಿದ್ದರೆ ನಿನ್ನ ಮಾತು ನಾನು ಕೇಳ್ತೀನಿ. ಸರಿನಾ? ಸರಿ. ಯಾವ್ರೆ, ಈ ಹೂವು ಪೂರ್ವಿ ಕಡೆನೆ ಬೀಳಪ್ಪ. ಯಾವ್ರೆ, ಅಪ್ಪಿ ತಪ್ಪಿನೂ ಹೂವನ್ನ ನನ್ನ ಕಡೆ ಬೀಳಿಸ್ಬೇಡ. ಅಕ್ಕನೇ ನಂದನವ್ರ ನಿಜವಾದ ಹೆಂಡತಿ. ನಿನ್ನ ನಿರ್ಧಾರನೂ ಅದೇ ಅಂತ ನನಗೆ ಗೊತ್ತು. ಅಕ್ಕನಿಗೆ ಮನವರಿಕೆ ಮಾಡಿಸೋದು ಯಾವ್ರೆ. ಪೂರ್ವಿ ಬೇಕಿದ್ರೆ ಬರ್ದಿಟ್ಕೋ, ಈ ಹೂವು ನಿನ್ನ ಕಡೆನೇ ಬೀಳ್ತೈತೆ. ಸಾಧ್ಯನೇ ಇಲ್ಲ ಅಕ್ಕ. ನೀನು ನಂದನವ್ರನ್ನ ಪ್ರೀತಿ ಮಾಡ್ತಾ ಇರೋದೇ ನಿಜ ಆದ್ರೆ, ನಂದನವ್ರಿಗೆ ನಿನ್ನ ಮೇಲಿರೋ ಪ್ರೀತಿನೇ ನಿಜ ಆಗಿದ್ರೆ ಆ ಹೂವು ನಿನ್ನ ಕಡೆನೇ ಬೀಳ್ತೈತೆ. ಅವತ್ತು ಮದುವೆ ಮನೇಲಿ ನಡೆದಿದ್ದು ಏನು ಪದ್ಮಿನಿ? ಪದ್ಮಿನಿ, ನೀನೇ ಹೇಳಿದೆ ಅವತ್ತು ನೀನಲ್ಲಿ ಇರಲಿಲ್ಲ ಅಂತ.
ಆದರೆ ಪೂರ್ವಿಯಾಗಿ ಗುಂಗಟ್ ಹಾಕೊಂಡಿದ್ನು. ಅವಳು ಯಾಕೆ ನನ್ನ ಪಕ್ಕ ಮಂಟಪದಲ್ಲಿ ಕೂತಿದ್ನು? ಪದ್ಮಿನಿ 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 ನಿಜ ಹೇಳಿ ಪದ್ಮಿನಿ, ಅವತ್ತು ನಿನ್ನ ಮುಹೂರ್ತಕ್ಕೆ ಮುಂಚೆ ಬಂದೆ ತಾನೆ? ನಾನು ತಾಳಿ ಕಟ್ಟಿದ್ದು ನಿಂಗೆ ತಾನೆ? ನಿಂಗೆ ಅಲ್ವಾ? ನಿಜ ಹೇಳಿ ಪದ್ಮಿನಿ, ನಿಜ ಹೇಳು ಪದ್ಮಿನಿ, ನಿಜ ಹೇಳು. ನಿಮ್ಮನ್ನ ಕೇಳ್ತಾ ಇರೋದು, ಇಬ್ಬರನ್ನೊಬ್ರು ಹೇಳಿ, ನಾನು ತಾಳಿ ಕಟ್ಟಿದ್ದು ಯಾರಿಗೆ? ಪದ್ಮಿನಿಗ ಇಲ್ಲ ಪೂರ್ವಿಕ? ಎದ್ದಕ್ಕಿದ್ದಾಗೆ ಎತ್ತ ಹೋದ ಅಂದರೆ ಎಲ್ಲಿಗೆ ಹೋದ? ಅದೇ ನಮಗೂ ಗೊತ್ತಾಗ್ತಿಲ್ಲ ಅಮ್ಮಾಜಿ. ಎಲ್ಲಿಗೆ ಏನು ಅಂತ ಒಂದು ಮಾತು ಕೂಡ ಹೇಳ್ದೆ ಹೊರಟೆ ಹೋದ. ಅವ್ನು ಬೆಳಗ್ಗೆಯಿಂದ ಏನೋ ಡಿಸ್ಟರ್ಬ್ ಆಗಿದ್ದಾನೆ ಅಮ್ಮಾಜಿ. ನಾನು ಮಾತಾಡ್ಸೋಣ ಅಂತ ಹೋದೆ, ಸರಿಯಾಗಿ ಮಾತಾಡಲಿಲ್ಲ. ಆಮೇಲೆ ಏನೋ ಕೇಳೋಣ ಅಂತ ಹೋದೆ, ಅದಕ್ಕೆ ನಾನು ಟೆನ್ಷನ್ನಲ್ಲಿ ಇದ್ದೀನಿ ಅಂತ ಹೇಳ್ದ. ನನಗೇನು ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಏನೋ ಕೆಲಸ ಇರುತ್ತೆ, ಹೋಗಿರ್ತಾನೆ ಅಷ್ಟೇ. ಅಷ್ಟೇ ಆಗಿದ್ರೆ ಸಮಾಧಾನ ಅಮ್ಮಾಜಿ. ಬೇರೆ ಏನಾದರೂ ಆದರೆ ಮಾತ್ರ. ಬೇರೆ ಏನಾದರೂ ಅಂದರೆ ಏನು ನಿನ್ನ ಮಾತಿನ ಅರ್ಥ? ಆಗಲ್ಲ ಅಮ್ಮಾಜಿ, ನಂದನ್ಗೆ ಅದು ಏನು ಸಮಸ್ಯೆ ಇತ್ತು? ಚಂಚಲ, ಏನು ಹೇಳಬೇಕು ಅಂತಿದೆಯೋ ನೇರವಾಗಿ ಹೇಳಿ. ಅಮ್ಮಾಜಿ, ನಂದನ್ನು ಮದುವೆ ವಿಡಿಯೋ ನೋಡ್ತಿದ್ದ. ವಿಡಿಯೋಲಿ ಪದ್ಮಿನಿ ನೋಡಿದ ತಕ್ಷಣ ತುಂಬ ಡಿಸ್ಟರ್ಬ್ ಆಗಿ ಎದ್ದೊಟ್ಟೋದ. ನನಗನ್ಸುತ್ತೆ ನಂದನ್ ಮನ್ಸಿಗೆ ಏನೋ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಕಾರಣ ಎಲ್ಲ ಆ ಪದ್ಮಿನಿನೇ.